ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಎಲ್ರಿಗೂ ನಮಸ್ಕಾರ. ಏನು ಪರಿಶಿಷ್ಟ ಜಾತಿಯೊಳಗಡೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋಂಥ ವಿಚಾರ ಇದೆ. ಮೊದಲನೇ ದಿನದಿಂದನೂ ಕೂಡ ಈ ಭಾಗದ ಇನ್ಚಾರ್ಜ್ ಮಿನಿಸ್ಟರ್ ಆದಂತೆ HC ಮಹದೇವಪ್ಪನವರು ಡೇ 1 ಸಹ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರ ಷಡ್ಯಂತ್ರಗಳನ್ನು ದಾಖಲೆ ಮುಖೇನ ನಿಮಗೆ ಎಳೆ ಎಳೆಯಾಗಿ ನಿಮ್ಮ ಮುಂದೆ ತರ್ತೀವಿ. ಎಷ್ಟು ದೊಡ್ಡ ಮಟ್ಟದ ಕುತಂತ್ರ ಮಾಡ್ತಾರೆ HC ಮಹದೇವಪ್ಪನವರು ಅಂತ ಅಂದರೆ, ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವ್ರಿಗೂ ಕೂಡ ದಿಕ್ ತಪ್ಪಿಸಿ ಮುಂದೆ ಹೋಗೋಂಥ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಯಾಕೆ ಹೆಂಗೆ ಅನ್ನೋಂಥದ್ದನ್ನ ನಿಮ್ಮ ಮುಂದೆ ಒಂದೊಂದಾಗಿ ಪ್ರಸ್ತಾವನೆ ಮಾಡ್ತೀನಿ. ಮೊದಲನೇದಾಗಿ, ಧಾರವಾಡದಲ್ಲಿ ಏನು ಹುಡುಗರುಗಳು ನಿರುದ್ಯೋಗಿ ಯುವಕರುಗಳು ಸರ್ಕಾರದ ಕೆಲಸಗಳಿಗೆ ಕಾಲ್ಫರ್ ಆಗ್ತಿಲ್ಲ ಅಂತ ಏನೋ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿದ್ರು, ಅದನ್ನ ಕಾರಣ ತಗೊಂಡು ಒಳ ಮೀಸಲಾತಿನ ಕ್ಯಾಬಿನೆಟ್ ಆದೇಶದ ವಿರುದ್ಧ ಜಾರಿ ಮಾಡಂತ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಅದರಲ್ಲಿ ಮೂಲ ವ್ಯಕ್ತಿ HC ಮಹದೇವಪ್ಪನವರು ಮತ್ತು ಅವ್ರ ಕೈ ಕೆಳಗಡೆ ಇರೋಂಥ ರಂದೀಪ. ದುರಾದೃಷ್ಟಕರ, ನಮ್ಮ ಮೈಸೂರಲ್ಲೂ ಸಹ ಇದ್ದೋದವ್ರವರು. ಆ ರಂದೀಪ್ ಅನ್ನಂಥವ್ರದ್ದು ಎಂಥ ದೊಡ್ಡ ಜಾಲ ಎಳೆದಿದ್ದಾರೆ ಅನ್ನೋಂಥದ್ದನ್ನ ನಿಮ್ಮ ಮುಂದೆ ಈಗ ತರ್ತಾ ಇದ್ದೀವಿ. ನಮ್ಮ ವಕೀಲರ ತಂಡ ನಮ್ಮ ಸಮಾಜದ ಮಿನಿಸ್ಟರ್ಸ್ಗಳು, ಮಾಜಿ ಮಿನಿಸ್ಟರ್ಸ್ಗಳು, ಹಿರಿಯ ರಾಜಕಾರಣಿಗಳು, ಕಾಂಗ್ರೆಸ್ ಪಾರ್ಟಿಯವ್ರಿಗೂ ಕೂಡ ಸುಮಾರು 2 ಗಂಟೆಗಳ ಕಾಲ ಮೊನ್ನೆ ಬ್ರೀಫ್ ಮಾಡಿದ್ದೀವಿ. ಬ್ರೀಫ್ ಮಾಡಿದ ಮೇಲೆ ಏನೇನಾಗಿದೆ ಅನ್ನೋಂಥದ್ದೆಲ್ಲ ತಾವೆಲ್ಲ ಗಮನಿಸಿದಿರ ಅಂತ ಭಾವಿಸ್ತೀನಿ. ಬಂಧುಗಳೇ, ಇಲ್ಲಿ 2 ರಿಟ್ ಪೆಟಿಷನ್ಸ್ಗಳು ಕೋರ್ಟ್ನಲ್ಲಿ ಪೆಂಡಿಂಗ್ ಇದೆ ಈ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ. ಒಂದು ಮಹೇಂದ್ರ ಕುಮಾರ್ ಮಿತ್ರ ಅನ್ನೋಂಥವರು ರಿಟ್ ಪೆಟಿಷನ್ ನಂಬರ್ 200448/2025 ಕ್ಲಾಸಿಫಿಕೇಶನ್ SC/ST. ಇನ್ನೊಂದ್ಸರಿ ಹೇಳ್ತೀನಿ, ಯಾಕೆಂತಂದರೆ ನೀವು ಆನ್ಲೈನಲ್ಲಿ ತೆಗೆದ್ರೆ ಇವೆಲ್ಲ ಸಿಕ್ಬಿಡುತ್ತೆ ನಿಮಗೆ. ರಿಟ್ ಪೆಟಿಷನ್ ನಂಬರ್ 200448/2025 ಕ್ಲಾಸಿಫಿಕೇಶನ್ SC/ST. ಮಹೇಂದ್ರ ಕುಮಾರ್ ಮಿತ್ರ ಅನ್ನಂಥವರು PIL ಫೈಲ್ ಮಾಡಿರೋಂಥ ಮಾಹಿತಿ ಇದು. ಸಾರ್ವಜನಿಕ ಹಿತಾಸಕ್ತಿನ ಫೈಲ್ ಮಾಡಿರೋಂಥ ರಿಟ್ ಪೆಟಿಷನ್ ಇದು. ಈ ರಿಟ್ ಪೆಟಿಷನ್ ಜೊತೆ ಇನ್ನೂ 2 ಜೋಡಣೆ ಆಗಿದೆ, ಬಟ್ ಅದು ಮುಖ್ಯ ಅಲ್ಲ. ಇದೇ ಸ್ಟಾರ್ಟಿಂಗ್ ರಿಟ್ ಪೆಟಿಷನ್ನು. ಇದರಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ನಡಿನಲ್ಲಿ ಒಂದು ವಿಚಾರನ ಅವರು ಚಾಲೆಂಜ್ ಮಾಡ್ತಾರೆ. ಪರಿಶಿಷ್ಟ ಜಾತಿಗೆ 15% 17% ಹೋಗಿರೋಂಥದ್ದು ಕಾನೂನು ಬಾಹಿರ. ಇಂದಿರಾಸಾನಿ ಜಡ್ಜ್ಮೆಂಟ್ ಇದೆ, ಹಾಗಾಗಿ 17ಕ್ಕೆ ಹೋಗಿರೋಂಥದ್ದು ಕಾನೂನು ಬಾಹಿರ. ಆ ಕಾನೂನು ಬಾಹಿರ ಆಗಿರೋದ್ರಿಂದ ಈ ರಾಜ್ಯ ಸರ್ಕಾರ ಮೀಸಲಾತಿ ಪ್ರಮಾಣನ 15-17 ಪರಿಶಿಷ್ಟ ಜಾತಿಗೆ, 3-7 ಪರಿಶಿಷ್ಟ ಪಂಗಡಗೆ ಮಾಡಿರೋಂಥದ್ದು ಕಾನೂನು ಬಾಹಿರ ಅನ್ನೋಂಥದ್ದು ಒಂದು ರಿಟ್ ಪೆಟಿಷನ್ನ ಈ ಮಹೇಂದ್ರ ಕುಮಾರ್ ಮಿತ್ರ ಅವರು ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ದ ಪೀಠದ PIL ಅಲ್ಲಿ ಫೈಲ್ ಮಾಡಿರೋಂಥ ವಿಚಾರ ಇದು. ಇಮಿಡಿಯೇಟ್ ಆಗಿ ಚೀಫ್ ಜಸ್ಟಿಸ್ ಕೋರ್ಟ್ನಲ್ಲಿ ಈ 17%ಗೆ ಸ್ಟೇ ಅಂತ ಹೇಳುತ್ತೆ. 17%ಗೆ ಹಂಗೆ ಮಾಡಲಿಕ್ಕೆ ಬರಲ್ಲ ಅಂತ. ಆ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಅಡ್ವೊಕೇಟ್ ಜನರಲ್ ಆಫ್ ಕರ್ನಾಟಕ ಒಂದು ಸಬ್ಮಿಷನ್ ಮಾಡ್ತಾರೆ. ಈ 17% ನಡಿನಲ್ಲಿ ಸಾಕಷ್ಟು ಪ್ರಕ್ರಿಯೆಗಳು ಸ್ಟಾರ್ಟ್ ಆಗಿಬಿಟ್ಟಿದೆ ಹೊಸ ನೇಮಕಾತಿಗಳಿಗೆ.
ಹಾಗಾಗಿ ಅದನ್ನು ನಿಲ್ಲಿಸ್ಬಿಟ್ಟ ಅಂದರೆ ಸರ್ಕಾರದ ವ್ಯವಸ್ಥೆಗೆ ತೊಂದರೆ ಆಗುತ್ತೆ ಅಂತ ಚೀಫ್ ಜಸ್ಟಿಸ್ ಕೋರ್ಟ್ ಹೇಳುತ್ತೆ. ಆ ಥರ ಆಗಿದ್ದರೆ ಯಾವ್ಯಾವ ನೋಟಿಫಿಕೇಷನ್ನ ಜಾರಿ ಮಾಡಿದ್ದೀರಾ ಆ ಪ್ರಕ್ರಿಯೆ ಮುಗಿಲಿ, ಅಂತಿಮ ಆದೇಶ ಹೊರಡಿಸಬೇಡಿ ಟಿಲ್ ದ ಔಟ್ಕಮ್ ಆಫ್ ದಿಸ್ ಆನರಬಲ್ ಕೋರ್ಟ್ ಇನ್ ರಿಟ್ ಪಿಟಿಷನ್ ನಂಬರ್ ನಿಮ್ಗೆ ಏನು ಹೇಳಿದೆ ಅದು ಅಂತ. ಅದು ಮೊದಲನೇ ಅಬ್ಸರ್ವೇಷನ್ ಮಾಡುತ್ತೆ. ಎರಡನೇ ಅಬ್ಸರ್ವೇಷನ್ ಮಾಡುತ್ತೆ, ಹೊಸ ನೇಮಕಾತಿ ಪ್ರಕ್ರಿಯೆಗಳನ್ನು ಯಾವುದು ಮಾಡಬೇಡಿ ಟಿಲ್ ದ ಡಿಸ್ಪೋಸಲ್ ಆಫ್ ದಿಸ್ ರಿಟ್ ಪಿಟಿಷನ್ ಅನ್ನೋಂಥದ್ದನ್ನ ಎರಡು ಅಬ್ಸರ್ವೇಷನನ್ನು 19/11/2025 ಅದು ಮಾಡುತ್ತೆ. ಮಾಡಂಥ ಈ ಎಲ್ಲ ಮಾಹಿತಿಗಳು ಸಹ ನಿಮಗೆ ನಾ ಏನು ರಿಟ್ ಪಿಟಿಷನ್ ನಂಬರ್ ಹೇಳಿದೆ ಜುಡಿಷಿಯಲ್ ವೆಬ್ಸೈಟ್ಗೆ ಹೋದರೆ ಎಲ್ಲ ನಿಮಗೆ ಸಿಗುತ್ತೆ. ಇದು ಎಂಟೈರ್ ಇದರದು. ಇದು PILಗೆ ಸಂಬಂಧಪಟ್ಟಂಥ ಒಂದು ವಿಚಾರ. ಇನ್ನೊಂದು ರಿಟ್ ಪಿಟಿಷನ್ ಪೆಂಡಿಂಗ್ ಇದೆ. ಇದ್ಯಾರು ಫೈಲ್ ಮಾಡಿರೋದು ಅಂತ ಅಂದರೆ ರಿಟ್ ಪಿಟಿಷನ್ ನಂಬರ್ 28612/2025 ರಿಟ್ ಪಿಟಿಷನ್ ನಂಬರ್ 28612/2025 ಕ್ಲಾಸಿಫಿಕೇಶನ್ GMRES. ನೀವು ನೋಡ್ಬೇಕಂದ್ರೆ ರಿಟ್ ಪಿಟಿಷನ್ ಆದ ತಕ್ಷಣ ಯಾವ ಕ್ಯಾಟಗರಿ ಅಂತ ಕೇಳುತ್ತೆ, ಅಲ್ಲಿ GMRES ಅಂತ ಹಾಕಿದ್ರೆ ಇದ್ರದ್ದೆಲ್ಲ ಮಾಹಿತಿ ಸಿಗುತ್ತೆ. ಇದನ್ನು ಫೈಲ್ ಮಾಡಿರೋದು ಕಾನ್ಫೆಡರೇಷನ್ ಆಫ್ ಅನ್ಟಚಬಲ್ ನೊಮ್ಯಾಡಿಕ್ ಕಮ್ಯುನಿಟೀಸ್ ಆಫ್ ಕರ್ನಾಟಕ, ಅಲೆಮಾರಿಗಳು. ಕಾನ್ಫೆಡರೇಷನ್ ಆಫ್ ಅನ್ಟಚಬಲ್ ನೊಮ್ಯಾಡಿಕ್ ಕಮ್ಯುನಿಟೀಸ್ ಆಫ್ ಕರ್ನಾಟಕ ಇವ್ರು ಫೈಲ್ ಮಾಡಿರೋಂಥದ್ದು. ಇದು ಇವ್ರೇನು ಕೇಳಿದ್ರು, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಪ್ರಕಾರ ಹಿಂದುಳಿವಿಕೆ ಅತಿ ಹಿಂದುಳಿವಿಕೆ ಮೇಲೆ ರಿಸರ್ವೇಷನ್ ಕ್ರಿಯೇಟ್ ಮಾಡಬೇಕಿತ್ತು. ನಮ್ಮನ್ನು ಬೋವಿ ಲಂಬಾಣಿ ಬಂಜಾರಗಳ ಜೊತೆ ಸೇರಿಸಿರೋದ್ರಿಂದ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ August 1, 2024 ಏನಾಯಿತು ಆ ಜಡ್ಜ್ಮೆಂಟ್ ವಿರುದ್ಧ ಅಂತ ಇವ್ರಿಗೆ ಹೇಳಿದ್ರು. ಆದರೆ ಈ ಕೇಸ್ನಲ್ಲಿ, ಈ ರಿಟ್ ಪಿಟಿಷನ್ನಲ್ಲಿ ಕೋರ್ಟ್ ಏನು ಹೇಳ್ತು, ಏನೇನು ಪ್ರಕ್ರಿಯೆಗಳಿದೆ ಅದೆಲ್ಲ ಮಾಡ್ತಾ ಇರಲಿ, ಅಂತಿಮ ಆದೇಶ ಈ ಕೋರ್ಟ್ ತೀರ್ಮಾನ ಆದ ನಂತರ ನೀವು ಅಪಾಯಿಂಟ್ಮೆಂಟ್ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತು. ಇದೆರಡೇ ಈ ಯಾಕೆ ಇದನ್ನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಪರಮೇಶ್ವರ್ ಅವರು ಹೇಳಿದ್ದಾರೆ ಭಾಳ ಸೆನ್ಸಿಟಿವ್ ಮ್ಯಾಟರ್ ಅದು, ಅದನ್ನ ಈಗ ಪರಿಗಣಿಸೋಕ್ಕಾಗಲ್ಲ, ಹಾಗಾಗಿ ಒಳ ಮೀಸಲಾತಿ ಇಲ್ಲದೆ ಜಾರಿ ಮಾಡಿಬಿಡಿ. ಭಾಳ ಸೈಲೆಂಟಾಗಿದ್ದಂಥ ಪರಮೇಶ್ವರ್ ಅವರು ಕ್ಯಾಬಿನೆಟ್ನಲ್ಲಿ ಸಿಡಿಸಿರೋಂಥ ಬಾಂಬು ಈ ಥರ ಮಾತಾಡಿಬಿಟ್ಟು, ಅದಕ್ಕೆ ನಿಮ್ಗೆ ಇದೆರಡನ್ನೂ ಕೂಡ ಡೀಟೇಲ್ ಆಗಿ ನಿಮ್ಮ ಮುಂದೆ ಹೇಳಿದ್ದೀನಿ. ನಾನು ಹೇಳಿರೋದನ್ನು ನೀವು ಕ್ರಾಸ್ ವೆರಿಫಿಕೇಷನ್ ಆನ್ಲೈನ್ನಲ್ಲಿ ನಿಮಗೆ ಸಿಗುತ್ತೆ. ಇದು ಸ್ಥಿತಿ ಹೀಗೆ. ಇದಾದ ಮೇಲೆ ಏನಾಗಿದೆ ಇದು ನೋಡಿ, ರಹಸ್ಯ ಕ್ಯಾಬಿನೆಟ್ ನೋಟ್ಸ್. ಬಟ್ ರಹಸ್ಯ ಎಲ್ಲಿ ತನಕ ಅಂತಂದರೆ ಕ್ಯಾಬಿನೆಟ್ ನೋಟು, ಕ್ಯಾಬಿನೆಟ್ಟು ಯಾವುದಾದ್ರು ಒಂದು ವಿಚಾರದ ಬಗ್ಗೆ ತೀರ್ಮಾನ ಮಾಡ್ತಾರಂಥ ಸಂದರ್ಭದಲ್ಲಿ ಅಂಡರ್ RTI 8(1) ಸಬ್ ಕ್ಲಾಸ್ I ನಡಿನಲ್ಲಿ ಕ್ಯಾಬಿನೆಟ್ ನೋಟನ್ನು ಯಾರಿಗೂ ಕೊಡ್ಲಿಕ್ಕೆ ಬರಲ್ಲ. ಆ ವಿಚಾರ ತೀರ್ಮಾನ ಆದಮೇಲೆ ಇಟ್ ಕಮ್ಸ್ ಟು ದ ಡೊಮೈನ್ ಆಫ್ RTI. ಸೊ ಹಾಗಾಗಿ ನಾನು ನಿಮಗೆ ಆ ಕಾಪಿ ಕ್ಯಾಬಿನೆಟ್ ನೋಟನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಕ್ಯಾಬಿನೆಟ್ ಇದೆಲ್ಲ ಸಾಫ್ಟ್ ಕಾಪಿ ಕೊಡ್ತೀನಿ ನಾನು ನಿಮಗೆ, ಯಾರು ಬೇಕು ಅಂತೀರಾ ಸಾಫ್ಟ್ ಕಾಪಿ ಇದೆ, ಫೋನ್ ನಂಬರ್ ಕೊಟ್ಟರೆ ಎಲ್ಲರಿಗೂ ನಿಮ್ಗೆ ಹಾಗೆ ಕಳಿಸ್ತೀನಿ ನಾನು. ಈ ಕ್ಯಾಬಿನೆಟ್ ನೋಟ್ನಲ್ಲಿ ನೋಡಿ, ವಿ ಆರ್ ಡಿಸ್ಕಸಿಂಗ್ ದ ಮೋಸ್ಟ್ ಇಂಪಾರ್ಟೆಂಟ್ and the topmost place where the government decisions are made, that is cabinet. ಕ್ಯಾಬಿನೆಟ್ ಮಾಡಂತ ಡಿಸಿಷನ್ನು ಈ ರಾಜ್ಯದಲ್ಲೇ ಅಂತಿಮ. ಅದರದ್ದು ನಿಮಗೆ ಓದ್ತಾ ಇದ್ದೀನಿ ಈಗ. ಎರಡನೇ ಪುಟದಲ್ಲಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಏನು ಚೀಫ್ ಜಸ್ಟಿಸ್ ಕೋರ್ಟ್ ಇದೆ, ನಂಬರ್ 1 ಕೋರ್ಟ್ ಇನ್ ದಿ ಸ್ಟೇಟ್ ಕರ್ನಾಟಕಲ್ಲಿ ನಂಬರ್ 1 ಕೋರ್ಟ್ ಅಂತ ಅಂದರೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಕೂರಂಥ ಕೋರ್ಟು, ಅಲ್ಲಿ PIL ಫೈಲ್ ಆಗಿದೆ. ಆ PIL ಕೇಳುವಂಥ ಸಂದರ್ಭದಲ್ಲಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಏನು ಹೇಳಿದ್ದಾರೆ ಅನ್ನೋಂಥದ್ದನ್ನ ಇದರಲ್ಲಿ ಈ ಕ್ಯಾಬಿನೆಟ್ ನೋಟ್ನಲ್ಲಿ ನೋಟ್ ಮಾಡಿದ್ದಾರೆ. ಏನಂತ ಹೇಳ್ತಾರೆ ಕೇಳಿ, ವೆರಿ ಇಂಪಾರ್ಟೆಂಟ್ ದಿಸ್ ಇಸ್. ಆಫ್ಟರ್ ಹಿಯರಿಂಗ್ ದ ಪೆಟಿಷನರ್ ಅಂಡ್ ರೆಸ್ಪಾಂಡೆಂಟ್ಸ್ ಇನ್ ದಿಸ್ ರಿಗಾರ್ಡ್, the suggestion that came from the Honorable Court was that other options can be explored, including filling up of the post restricted to 90%
and that 6% appointments can be kept on hold till the validity of the Reservation Act of 2022 is decided. At this stage, the Honorable Court opined that the state government has to place details of any such proposal in writing before the Honorable Court, and hence the matter was adjourned by 3 weeks to enable to state government to file appropriate application affidavit in this regard ಅಂತ. ಕನ್ನಡದಲ್ಲಿ ಇದನ್ನು ಹೇಳಬೇಕಂತ ಅಂದರೆ ಅಡಿಷನಲ್ ಅಡ್ವೊಕೇಟ್ ಜನರಲ್ ಸರ್ಕಾರದ ಮುಂದೆ ಹೇಳ್ತಾರೆ, ನೀವು ಸರ್ಕಾರ ಯಾಕೆ ಅದರ್ ಆಪ್ಷನ್ ಬೇರೆ ಪರ್ಯಾಯ ಮಾರ್ಗನ ಹುಡುಕ್ತಾ ಇಲ್ಲ? 100%ಅಲ್ಲಿ 6% ಸೈಡ್ಗೆ ಇಟ್ಕೊಳ್ಳಿ. 6% ಯಾವುದು ಗೊತ್ತಾ? 15ರಿಂದ 17 2 ಶೆಡ್ಯೂಲ್ ಕ್ಯಾಸ್ಟ್ದು, 3ರಿಂದ 7 ಶೆಡ್ಯೂಲ್ ಟ್ರೈಬಲ್ 4. ಹಳೆ ಪದ್ಧತಿ 15 ಶೆಡ್ಯೂಲ್ ಕ್ಯಾಸ್ಟ್ಗೆ, 3 ಶೆಡ್ಯೂಲ್ ಟ್ರೈಬ್ಗಿತ್ತು. ಹೊಸ ಎನ್ಹಾನ್ಸ್ಮೆಂಟಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ 17 ಆಯಿತು, ಟ್ರೈಬ್ಗೆ 7 ಆಯಿತು. ಸೊ ಹಳೇದಕ್ಕೆ ಹೋದಾಗ ಆ ಎಕ್ಸೆಸ್ ಆಯ್ತಲ್ಲ, ಇಲ್ಲಿ 2 ಆಯಿತು, ಅಲ್ಲಿ 4 ಆಯಿತು. ಆ 6%ನ್ನ ಹೋಲ್ಡಲ್ಲಿ ಇಟ್ಕೊಳ್ಳಿ, 94%ಗೆ ನೀವು ಮುಂದುವರ್ಸ್ಕೊಳ್ಳಿ ನಿಮ್ಮ ರಿಸರ್ವೇಷನ್ ಅಂತ ಹೇಳಿದೆ ಅಂತ ಅಡಿಷನಲ್ ಅಡ್ವೊಕೇಟ್ ಜನರಲ್ ಸರ್ಕಾರದ ಮುಂದೆ ತರ್ತಾರೆ ಈ ಮಾಹಿತಿನ. ಇದು ಕ್ಯಾಬಿನೆಟ್ ನೋಟ್ ಓದ್ತಾ ಇರೋದು ನಾನು, ಯಾವುದೋ ಲೋಕಲ್ ಡಾಕ್ಯುಮೆಂಟ್ ಅಲ್ಲ. ಈ ರಾಜ್ಯದ ಹೈಯೆಸ್ಟ್ ಫೋರಮ್ನಲ್ಲಿ ತೀರ್ಮಾನ ಆಗಿರೋಂಥದ್ದು CM ಅವರ ನೇತೃತ್ವದಲ್ಲಿ. ಇದು ಕ್ಯಾಬಿನೆಟ್ ನೋಟು. ಈ ಕ್ಯಾಬಿನೆಟ್ ನೋಟನ್ನ ಫೈನಲ್ ಆಗಿ ಕನ್ಕ್ಲೂಡ್ ಮಾಡ್ತಾರೆ. ಇದನ್ನು ಓದ್ಬಿಡ್ತೀನಿ, ಆಮೇಲೆ ಈ ಕಾಪಿ ಎಲ್ಲ ನಿಮಗೆ ಕೊಡ್ತೀನಿ. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣ ಸಂಖ್ಯೆ WP ನಂಬರ್ 200448/25, ರಿಟ್ ಪಿಟಿಷನ್ ನಂಬರ್ 176368/25 ಮತ್ತು ರಿಟ್ ಪಿಟಿಷನ್ ನಂಬರ್ 3145/2023. ಈ 3 FPIL ಜೊತೆ ಜೋಡಣೆ ಆಗಿರೋದು ಇವೆರಡುವೆ. ಆ 3 ಕ್ಲಬ್ದು ನಾನು ನಿಮ್ಗೆ ಓದ್ತಾ ಇರೋದು. ದಿನಾಂಕ 19/11/2025 ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಿದ 2022ರ ಕಾಯ್ದೆಗೆ ತಡೆಯಾಜ್ಞೆ ನೀಡಿರುತ್ತದೆ. ಇದರಿಂದಾಗಿ ಸುಮಾರು 56,432 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿರುತ್ತದೆ. ನೇಮಕಾತಿ ಪ್ರಕ್ರಿಯೆಯನ್ನು ತುರ್ತಾಗಿ ಮುಂದುವರಿಸಬೇಕಾಗಿರುವುದರಿಂದ ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಸಂಖ್ಯೆ CRSUE 1/2022 ದಿನಾಂಕ 28/12/2022ರ ಆದೇಶದ ಪೂರ್ವದಲ್ಲಿ ಜಾರಿಯಲ್ಲಿದ್ದ ಮೀಸಲಾತಿ ಆದೇಶ ಮತ್ತು ರೋಸ್ಟರ್ ಬಿಂದುಗಳಂತೆ ಮೀಸಲಾತಿ ಪ್ರಮಾಣ 50%ಕ್ಕೆ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಲು. ಇದನ್ನು ಎಕ್ಸ್ಪ್ಲನೇಷನ್ ಕೊಟ್ಟು ಮುಂದಕ್ಕೆ ಹೋಗ್ತೀನಿ. ಸರ್ಕಾರ ಏನು ಹೇಳ್ತು? ಸ್ಟೇ ಇದೆ, ನಿಮಗೆ ಓದ್ದೇನೆ ಏನೇನಂತ. ಆ ಸ್ಟೇ ಇರೋದ್ರಿಂದ ನೀವು ಮೀಸಲಾತಿ ಪ್ರಮಾಣನ ಹಿಂದೆ ಇದಕ್ಕೆ ಬನ್ನಿ 15%ಗೆ. ಏನನ್ನ 3% ಮತ್ತು 4%, 2% ಅದು ಹೋಲ್ಡಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ ಅಡಿಷನಲ್ ಅಡ್ವೊಕೇಟ್ ಜನರಲ್. ಅದಕ್ಕೆ ಈ ಥರ ನಿರ್ಣಯ ಮಾಡ್ತಾರೆ. ಹಿಂದೆ ರೋಸ್ಟರ್ ಬಿಂದು ಥರ ಅದನ್ನು ಜೋಡಣೆ ಮಾಡಿ ಅಂತ. ಹಿಂದೆ ರೋಸ್ಟರ್ ಬಿಂದು ಥರ ಜೋಡಣೆ ಮಾಡಿ ಅನ್ನೋದು ಅರ್ಥ, ಆ ರೋಸ್ಟರ್ಗೆ ಒಳ ಮೀಸಲಾತಿ ಜಾರಿ ಮಾಡಿ 6%ನ್ನ ಸೈಡಲ್ಲಿ ಇಟ್ಕೊಂಡು ಅಂತ. ಇನ್ ದಟ್ ಕಾಂಟೆಕ್ಸ್ಟ್ ಅವ್ರು ಹೆಂಗೆ ತಿರ್ಸ್ತಾರೆ ಅನ್ನೋದು ಮುಂದೆ ಬರ್ತೀನಿ ನಾನು. ಇನ್ನು 2ನೇ ಪಾಯಿಂಟ್, ಫೈನಲ್ ಡಿಸಿಷನ್ ಆಫ್ ದ ಕ್ಯಾಬಿನೆಟಲ್ಲಿ ದಿನಾಂಕ 12/1/2023 ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಶೈಕ್ಷಣಿಕ ಸಂಸ್ಥೆಗಳಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಿನಲ್ಲಿ ನೇಮಕಾತಿ ಅಥವಾ ಹುದ್ದೆಗಳಿಗೆ ಮೀಸಲಾತಿ ಅಧಿನಿಯಮ 2022 ಜಾರಿಗೆ ಬಂದಿರುತ್ತದೆ. ಸದರಿ ಕಾಯ್ದೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇರುವ ಹಿನ್ನೆಲೆಯಲ್ಲಿ ಹಾಗೂ ಅಡ್ವೊಕೇಟ್ ಜನರಲ್ ರವರು ನೀಡಿರುವ ಅಭಿಪ್ರಾಯದಂತೆ ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟು ಆಯಾ ಇಲಾಖೆಗಳ ಮುಂದಿನ ಅಧಿಸೂಚನೆಗಳಲ್ಲಿ 6% ಮೀಸಲಾತಿ ಜಾತಿಗೆ 2 ಮತ್ತು ಪರಿಶಿಷ್ಟ ಪಂಗಡಕ್ಕೆ 4 ಹುದ್ದೆಗಳನ್ನು ಕಾಯ್ದಿರಿಸಲು. 6%ನ್ನ ರಿಸರ್ವ್ ಮಾಡಿ ಅಂದರೆ ಹಳೆ ಪದ್ಧತಿನ, ಹಳೆ ಹಿಂದೆ 15%. ಕ್ಯಾಬಿನೆಟ್ ನೋಟ್ ಓದ್ತಾ ಇರೋದು ನಾನು, ಬೇರೆ ಯಾವುದೂ ಅಲ್ಲ. 6%ನ ರಿಸರ್ವ್ ಮಾಡಿಕೊಂಡು ಮುಂದಕ್ಕೆ ಹೋಗಿ ಅಂತ ಹೇಳಿರೋಂಥದ್ದು CM ಅವರ ಕ್ಯಾಬಿನೆಟ್. ಯಾರ್ಯಾರು ಇದ್ರು ಇದರಲ್ಲಿ? ಈಗ ಆವತ್ತಿನ ಕ್ಯಾಬಿನೆಟಲ್ಲಿ ನೋಟಿಂಗ್ ಇದ್ರ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿಯವರು ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಮೇಲೆ ಮಾತ್ರ ಭಾಳ ಸೈಲೆಂಟಾಗಿ ಓಡಾಡ್ತಾ ಇರ್ತಾರೆ. ಕ್ಯಾಬಿನೆಟ್ನಲ್ಲಿ ಇಂಥ ಬಾಂಬ್ಗಳಾಗ್ತಾ ಇರ್ತಾರೆ ನಮ್ಮ ಮಾದಿಗ ಸಮಾಜದ ಮೇಲೆ.
ಮಾನ್ಯ ಕಾನೂನು ಮತ್ತು ಮಾನವ ಹಕ್ಕುಗಳ ಇಲಾಖೆ ಸಚಿವರು ಎಚ್ ಕೆ ಪಾಟೀಲ್ರವರು, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ಮಾದಿಗರ ನಂಬರ್ 1 ವೈರಿ ಹೋರಾಟಗಾರ ಹೇಳ್ತಾರಲ್ಲ ಮಾದಿಗರ ಮನೆ ಹಾಳ ಅಂತ, ಆ ಸಚಿವರು, ಮಾನ್ಯ ಆಹಾರ ನಾಗರಿಕ ಸರಬರಾಜು ಸಚಿವರು, ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಹಾಗೂ ಮಾನ್ಯ ಅಬಕಾರಿ ಸಚಿವರು ಹಾಜರಿದ್ದು ಸಹಮತಿ ಸೂಚಿಸಿರುತ್ತಾರೆ. ಇನ್ನು ಮಿಕ್ಕಿದ ಸಚಿವರೆಲ್ಲ ಇಂಟರ್ನಲ್ ರಿಸರ್ವೇಷನ್ಗೆ ಸಬ್ಜೆಕ್ಟ್ ಮ್ಯಾಟರ್ ಕನೆಕ್ಟೆಡ್ ಆಗಿರೋದ್ರಿಂದ ಜೋಡಣೆ ಆಗಿದ್ದಾರೆ. ಇಲ್ಲಿ ನಮಗೆ ಕ್ರಿಟಿಕಲ್ ಯಾರ್ಯಾರು? ಚೀಫ್ ಮಿನಿಸ್ಟರು ಬಿಕಾಸ್ ಫೈನಲ್ ಅಥಾರಿಟಿ, ಲಾ ಮಿನಿಸ್ಟರು ಲಾ ಸಬ್ಜೆಕ್ಟು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ಶೆಡ್ಯೂಲ್ ಕ್ಯಾಸ್ಟ್ ಸಬ್ಜೆಕ್ಟು, DPR ಅದು ಹೇಳ್ತೀನಿ. DPR ಇವ್ರದ್ದು ಯಾರು? ನಮ್ಮ ಈ ರಂದೀಪ ದುರಂತ ನೋಡಿ. DPRಗೆ ಅವರೇ ಸೆಕ್ರೆಟ್ರಿ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರಿಗೆ ಅಡಿಷನಲ್ ಚಾರ್ಜ್ ಸೆಕ್ರೆಟ್ರಿ, ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಅಡಿಷನಲ್ ಚಾರ್ಜ್ ಸೆಕ್ರೆಟ್ರಿ. ಅರ್ಥ ಆಯ್ತಾ ಟ್ರಯಾಂಗಲ್ಲು? ಮಾದಿಗರ ವಿರುದ್ಧ ಹೆಂಗೋ ಹೋರಾಟ ನಡೀತಾ ಇದೆ ಅಂತ. ಈ ರಂದೀಪು ಯಾರು ಈ ಒಳ ಮೀಸಲಾತಿ ಹೋರಾಟದ ವಿರುದ್ಧ ಇದ್ದಾರೆ? HC ಮಾದೇವಪ್ಪ, ಅಲ್ಲಿ ಕೋಆರ್ಡಿನೇಷನ್ ಇವರು. ಪ್ರಿಯಾಂಕಾ ಖರ್ಗೆ ಅಲ್ಲಿಗೆ ಸೆಕ್ರೆಟರಿ ಇವರು. ಇನ್ನು ಪರಮೇಶ್ವರ್ ಅವ್ರಿಗೆ ಲಿಂಕ್ ಇರೋಂಥವ್ರು. ಇದು ಆಗಿರೋಂಥ ಸಂಚು ನೋಡಿ. ಯಾವ ಮಟ್ಟಿಗೆ ಈ ಥರ ಕ್ಯಾಬಿನೆಟ್ ಆದೇಶ ಒಳ ಮೀಸಲಾತಿ ಜಾರಿ ಮಾಡಿ 15% ಒಳಗಡೆ ತಂದು ಇನ್ನು 6% ಹೋಲ್ಡಲ್ಲಿ ಇಟ್ಕೊಂಡು ಮುಂದೆ ಏನು ಕೋರ್ಟ್ ಔಟ್ಕಮ್ ಆಗುತ್ತೆ ಅದ್ರ ಪ್ರಕಾರ ಮಾಡಿ ಅಂತ ಹೇಳಿದ್ರೆ ಇವರು ಆದೇಶ ಹೊರಡಿಸ್ತಾರೆ. ಯಾರು? ರಂದೀಪ್ ಇಲಾಖೆ DPR. ಯಾರ ಇಲಾಖೆ ಇದು? ಚೀಫ್ ಮಿನಿಸ್ಟರ್ದು. ಇಟ್ ಈಸ್ ಅಂಡರ್ ಹೇಮ್. ಚೀಫ್ ಮಿನಿಸ್ಟರ್ಗೆ ಅಡಿಷನಲ್ ಚಾರ್ಜ್ ಇರೋಂಥದ್ದು ಇದು ಈ ಇಲಾಖೆ ಡಿಪಾರ್ಟ್ಮೆಂಟ್ DPR. ಇವರು ಹೊರಡಿಸ್ತಾರೆ. ಏನಂತ ಹೊರಡಿಸ್ತಾರೆ ಅಂತ ಅಂದರೆ ಈ ಆದೇಶದಲ್ಲಿ ಈ ಕಾಪಿ ಕೊಡ್ತೀನಿ ನಾನು ನಿಮಗೆ. ಇವರು ಹೊರಡಿಸೋಂಥ ಆದೇಶ ನೇರ ನೀವು ಈ ರೋಸ್ಟರ್ ಬಿಂದುಗಳು ಏನಿದೆ 1995 ರೋಸ್ಟರ್ ಸಿಸ್ಟಮು, ಇನ್ನೊಂದು 2022 ರೋಸ್ಟರ್ ಸಿಸ್ಟಮು. ಈ ಪ್ರಕಾರ ಒಳ ಮೀಸಲಾತಿ ಜಾರಿ ಮಾಡಿ ಅಂತಾರೆ. ಒಂದೇ ಸರಿ ಕ್ಯಾಬಿನೆಟ್ ಆದೇಶನ ಧಿಕ್ಕರಿಸಿ ಉಲ್ಲಂಘಿಸಿ ತಿರುಚಿ ಹಿಂದಕ್ಕೆ ಹೋಗ್ತಾರೆ. ಇವ್ರು ಮಾಡಬೇಕಾಗಿತ್ತೇನೋ 15%ಗೆ ಹೊಸ ರೋಸ್ಟರ್ ಸಿಸ್ಟಮ್ ಮಾಡಬೇಕಿತ್ತು. ಆಸ್ ಪರ್ ಇಂಟರ್ನಲ್ ರಿಸರ್ವೇಷನ್ ಹೊಸ ರೋಸ್ಟರ್ ಸಿಸ್ಟಮ್ಗೆ 15%ಗೆ ಇಂಟರ್ನಲ್ ರಿಸರ್ವೇಷನ್ನ ಚೀಫ್ ಜಸ್ಟಿಸ್ ಕೋರ್ಟ್ನಲ್ಲಿ ಏನಾಗಿತ್ತು ಅಂತ ಅಡಿಷನಲ್ ಅಡ್ವೊಕೇಟ್ ಜನರಲ್ ಹೇಳಿದ್ರು. ಅದನ್ನ ಹೇಳಿ ಇಂಟರ್ನಲ್ ರಿಸರ್ವೇಷನ್ 15%ಗೆ ಮಾಡಬೇಕಿತ್ತು. ಇವ್ರೇನು ಮಾಡಿದ್ರು? 15% ಅಂತ ಹೇಳ್ಬಿಟ್ರು. ಹಿಂದೆ 95 2022 ರೋಸ್ಟರ್ ಸಿಸ್ಟಮ್ ಇಂಟರ್ನಲ್ ರಿಸರ್ವೇಷನ್ ಇತ್ತು, ಅವಾಗ ಇರಲಿಲ್ಲ. ಅದರನ್ವಯ ನೀವು ನೇಮಕಾತಿನ ಪ್ರಕ್ರಿಯೆನ ಶುರು ಮಾಡಿಬಿಟ್ಟು ಕೊನೆಯೇನು ಹೇಳ್ತಾರೆ? 1 ತಿಂಗಳು ಮೇಲಿನ ಸೂಚನೆಗಳು ಸರ್ಕಾರದ ಮುಂದಿನ ಆದೇಶವರೆಗೆ ಜಾರಿಯಲ್ಲಿರುತ್ತದೆ ಮತ್ತು ಮುಂದುವರಿಸಿ ಖಾಲಿ ಇರುವ ನೇರ ನೇಮಕಾತಿ ಹುದ್ದೆಗಳಲ್ಲಿ ಸುಮಾರು 56,432 ಹುದ್ದೆಗಳನ್ನು ತುಂಬುವ ಪ್ರಕ್ರಿಯೆಯನ್ನು ಮುಂದಿನ 30 ದಿನಗಳಲ್ಲಿ ಪ್ರಾರಂಭಿಸುವಂತೆ ಎಲ್ಲ ಇಲಾಖೆಗಳಿಗೆ ನೇಮಕಾತಿ ಪ್ರಾಧಿಕಾರಿಗಳಿಗೆ ತಿಳಿಸಿದೆ. ಅರ್ಥ ಆಗ್ತಾ ಇದೆಯಾ? ದಯಮಾಡಿ ನಾನು ಹೇಳ್ತಾ ಇರೋಂಥದ್ದು 30 ದಿನಗಳೊಳಗಡೆ ಸ್ಟಾರ್ಟ್ ಮಾಡಿ ಹಳೆ ಮೀಸಲಾತಿ 1995-2022 ರೋಸ್ಟರ್ ಸಿಸ್ಟಮಲ್ಲಿ ಅಂತ ಹೇಳ್ತಾರೆ. ಆ ರೋಸ್ಟರ್ ಸಿಸ್ಟಮ್ನಲ್ಲಿ ರಿಸರ್ವೇಷನ್ ಇರಲ್ಲ. ಕ್ಯಾಬಿನೆಟ್ ನೋಟು 6% ಸೈಡ್ಗೆ ಇಟ್ಬಿಟ್ಟು ರಿಸರ್ವೇಷನ್ ಅಪ್ಲೈ ಮಾಡಿ ಅಂತ ಹೇಳಿದೆ. ಅಡಿಷನಲ್ ಅಡ್ವೊಕೇಟ್ ಜನರಲ್ ಸರ್ಕಾರಕ್ಕೆ ಕೇಳಿದ್ದಾರೆ, ಅದು ಕ್ಯಾಬಿನೆಟ್ ನೋಟ್ಲಿದೆ. ಈ ಥರ ತಿರುಗಿಸ್ತಾರೆ. ಬಂದ್ಬಿಡ್ತೀನಿ ಆಮೇಲೆಲ್ಲ ಹೇಳ್ತೀನಿ. ನಿಮಗೆಲ್ಲ ಕ್ವಶನ್ ಐ ಟೇಕ್ ಇಟ್ ಬಿಕಾಸ್ ದಿಸ್ ಇಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಐ ವಿಲ್ ಕ್ಲಾರಿಫೈ ಆಲ್ ಯುವರ್ ಡೌಟ್ಸ್. ಇದು ಮಾಡಿದ ಮೇಲೆ ಯಾಕೆ ಹಿಂಗೆ ಓಡ್ತಾರೆ ಗೊತ್ತಾ ಇವರು? 15% ಮಾಡಬೇಕು ಅಂತ ಒಂದು ಜಡ್ಜ್ಮೆಂಟ್ ಇದೆ, ಮಂಜುಶ್ರೀ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಅಂತ. ಈ ಜಡ್ಜ್ಮೆಂಟು ಆಂಧ್ರ ಪ್ರದೇಶಿಂದ ಹೈಕೋರ್ಟ್ಗೆ ಹೋಗಿ 5 ಜನರ ಕಾನ್ಸ್ಟಿಟ್ಯೂಷನಲ್ ಪೀಠ, ಸಂವಿಧಾನದ ಪೀಠದಲ್ಲಿ ತೀರ್ಮಾನ ಆಗುತ್ತೆ. ಅಲ್ಲೂ ಕೂಡ ಸುಪ್ರೀಂ ಕೋರ್ಟಲ್ಲಿ
ಎಕ್ಸ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಇಂಡಿಯಾ DY ಚಂದ್ರಚೂಡ್ ಅವ್ರ ನೇತೃತ್ವದಲ್ಲಿ ಈ ಮಂಜುಶ್ರೀ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ತೀರ್ಮಾನ ಆಗುತ್ತೆ. ಇದರಲ್ಲಿ ಏನು ಹೇಳ್ತಾರೆ ಗೊತ್ತಾ? ಒಂದು ಸರಿ ನೋಟಿಫಿಕೇಶನ್ ಹೊರಡಿಸಿದರೆ ಹುದ್ದೆಗಳಿಗಾಗಲಿ ಮತ್ತಿತರಗಾಗಲಿ ಯು ಕ್ಯಾನ್ ಮಾಡಿಫೈ ಎನಿಥಿಂಗ್, ಯಾವುದೇ ಥರದ ಕಾಮ ಫುಲ್ ಸ್ಟಾಪು ಹಾಕೋಕ್ಕಾಗಲ್ಲ. ಇದನ್ನು ತಲೆಯಲ್ಲಿ ಇಟ್ಕೊಂಡು, ಯಾಕೆಂತಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅಡ್ವೈಸರ್ಸ್ ಎಲ್ಲ ಒಲೆಯರು, ಮಿನಿಸ್ಟ್ರು ವಲಯ ಸಮಾಜದವರು, ಪ್ರಿಯಾಂಕಾ ಖರ್ಗೆ ವಲಯರು, ಪರಮೇಶ್ವರ್ ವಲಯರು, ಇವ್ರು 3 ಜನಕ್ಕೂ ಲಿಂಕು ರಂದೀಪು ಅವರು ವಲಯ. ತಪ್ಪಿದರೆ ಕರೆಕ್ಟ್ ಮಾಡಿ ನನಗೆ, ನಾವು ತಿಳ್ಕೊಂಡ್ರೆ ಮತ್ತೆ ಅವರು ವಲಯ. ಈ ಮಾದೇವಪ್ಪನವರು ಅಂಡ್ ಪಟಾಲಮ್ಮು, ಅರುಣ್ ಕುಮಾರ್ ಅವರ ವಕೀಲರ ಟೀಮು ಜಾತಿಗಳ ಮೇಲೆ ಘರ್ಷಣೆ ಆಗುತ್ತೆ ಅಂತ ಕೇಸ್ ಕೊಡಕ್ಕೆ ಹೋಗ್ತಾರೆ. ಹೋಗಿ ಮಾದೇವಪ್ಪನವ್ರ ಮೇಲೆ ಕೊಡಿ ಫಸ್ಟ್ ಕೇಸ್ನ, ಕೊಡೋದೇನ ಇತ್ತು ಅಂತಂದರೆ. ಜಾತಿಗಳ ಮೇಲೆ ಎತ್ಕಟ್ಟಿ ಈ ಥರ ಮುಗ್ಧರನ್ನ ದಿಕ್ತಪ್ಪಿಸಿ ಬೀದಿಲಿ ನಿಲ್ಲಿಸ್ತಾ ಇದ್ದೀರಲ್ಲ, HC ಮಾದೇವಪ್ಪನವ್ರಿಗೆ ಸರ್ಕಾರದಿಂದ ಪರ್ಮಿಷನ್ ತಗೊಂಡು CM ಅವ್ರು ಕೊಟ್ಟು HC ಮಾದೇವಪ್ಪನವ್ರ ಮೇಲೆ ಕೇಸ್ ಹಾಕಿ ಫಸ್ಟ್. ಇದು ಇವತ್ತು ನಡೀತಾರಂತ ಒಂದು ಹುನ್ನಾರ. ಈ ಒಳ ಮೀಸಲಾತಿ ನಾವು ಹೇಳಿದ್ವಿ, ಮೊನ್ನೆನೂ ಮಾಧ್ಯಮದವ್ರು ಬಂದಿದ್ರು ನನ್ನ ಹತ್ರ. 56,432 ಹುದ್ದೆನಲ್ಲಿ ಒಳ ಮೀಸಲಾತಿ ಜಾರಿ ಆಗಲಿಲ್ಲ ಅಂತ ಅಂದರೆ ಅಡ್ವೊಕೇಟ್ ಆಗಿ ಪದ ಬಳಸಬಾರ್ದು ನಾನು, ಆದರೆ ಸಮಾಜ ರಕ್ತ ಕ್ರಾಂತಿ ಮಾಡೋಂಥ ನಿಟ್ಟಿಗೆ ಹೋಗುತ್ತೆ. ರಕ್ತ ಕ್ರಾಂತಿ ಆಗ್ಬಿಡುತ್ತೆ ಇದರಲ್ಲಿ. ಏನ್ರಿ ಇದು ದಬ್ಬಾಳಿಕೆ? ಏನು ದಬ್ಬಾಳಿಕೆ? ಒಂದು ನಿಮಿಷ ಬಂದೆ ಸರ್. ಒಂದು ನಿಮಿಷ ಬಂದೆ, 2 minutes ಅಲ್ಕಾಮ್. ಏನು ದಬ್ಬಾಳಿಕೆ ಇದು? CM ಅವ್ರಿಗೆ ಇನ್ನೊಂದು ಕೇಳ್ತೀನಿ, ಚೀಫ್ ಮಿನಿಸ್ಟರ್ ಅವ್ರಿಗೆ ನಿಮ್ಮ ಮುಖೇನ ಕೇಳ್ತೀವಿ, ನೀವು ಗೊತ್ತಿದ್ದು ಮಾದಿಗರಿಗೆ ಮಾಡ್ತಾ ಇದ್ದೀರಾ ಹಿಂಗೆ, ಅಥವಾ ನಿಮ್ಮ ಮೂಗು ಕೆಳಗಡೆ HC ಮಾದೇವಪ್ಪನವ್ರು ನಿಮ್ಗೆ ದಿಪ್ ತಗ್ಸಿ ಸಮಾಜದ ಮೇಲೆ ಎತ್ಕಟ್ಟಿ ಅದನ್ನು ನಿಮ್ಮ ಮುಖಕ್ಕೆ ಒರೆಸ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀನಿ. CM ಅವ್ರು ಕ್ಲಾರಿಫೈ ಮಾಡಲಿ. ಈ ಕ್ಯಾಬಿನೆಟ್ ಸೆಕ್ರೆಟರಿ, DPR ಸೆಕ್ರೆಟರಿ ರಂದೀಪ್ ಮೇಲೆ HC ಮಾದೇವಪ್ಪನವ್ರೆ ಏನು ಕ್ರಮ ತಗೋತಾರೆ ಅಂತ ನೋಡಿಕೊಂಡು CM ಅವರು ಒಳ ಮೀಸಲಾತಿ ಪರಾನ ವಿರೋಧಿನ ಅಂತ ಇನ್ನೊಂದ್ಸರಿ ಬಂದು ಮುಂದೆ ಹೇಳ್ತೀವಿ. ಅದು ಒಂದು. ಚೀಫ್ ಸೆಕ್ರೆಟರಿ, ಕರ್ನಾಟಕದ ಚೀಫ್ ಸೆಕ್ರೆಟರಿ ಇದಾರಲ್ಲ ಶಾಲಿನಿ ರಜನೀಶ, ಅವ್ರ ಮೇಲೆ ಕೆಲವರು ಆರೋಪ ಮಾಡೋದೆಲ್ಲ ಸರಿನಾ ಅನಿಸ್ತಾ ಇದೆ ನನಗೆ. ಕ್ಯಾಬಿನೆಟ್ನಲ್ಲಿ ಯಾವ್ದಾದ್ರು ಒಂದು ಸಬ್ಜೆಕ್ಟು 2-3 ಡಿಪಾರ್ಟ್ಮೆಂಟು ಇಂಟರ್ ಕನೆಕ್ಟೆಡ್ ಆದರೆ ಅದನ್ನೆಲ್ಲ ಸರಿ ಮಾಡಿ ರೆಡಿ ಮಾಡಬೇಕಾಗಿರೋದು ಚೀಫ್ ಸೆಕ್ರೆಟರಿ. ಲಾ ಡಿಪಾರ್ಟ್ಮೆಂಟಲ್ಲಿ ಸುಪ್ರೀಂ ಕೋರ್ಟು ಹೈಕೋರ್ಟು ಸಬ್ಜೆಕ್ಟ್ ಇದೆ, ಶಿ ಹಸ್ ನಾಟ್ ಬಾದರ್ ಟು ಲುಕ್ ಇನ್. ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಒಳ ಮೀಸಲಾತಿ ತರೋದಕ್ಕೆ ಆ ಪ್ರಕ್ರಿಯೆನ ಶುರು ಮಾಡಿ DPR ಕಳಿಸ್ಬೇಕು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅದಕ್ಕೆ ನೋಡೇ ಇಲ್ಲ. DPR ಅಂಡರ್ CM ಈ ಥರ ಆದೇಶ ಹೊರಡಿಸಿ ಹೊರಗಡೆ ತಂದಿದ್ದಾರೆ. CM ಅವರು ಇವತ್ತು ಹೇಳ್ತೀವಿ ನಾವು 100ಕ್ಕೆ 100 ವಿರೋಧಿ ಅಂತ ನಾನು ಹೇಳಲ್ಲ, 100ಕ್ಕೆ 100 ವಿರೋಧಿ ಅಂತ CM ನಾನು ಹೇಳಲ್ಲ ನಾನು. ಆದರೆ ನಿಮ್ಮ ಮೂಗ್ನ ಕೆಳಗಡೆ ಈ ಥರ ನಡೀತಾ ಇದೆ. ನಿಮ್ಮ ಕ್ಯಾಬಿನೆಟ್ ಆದೇಶಗಳಿಗೆ 3 ಪೈಸದ ಕಿಮ್ಮತ್ತು ಕೊಡ್ತಾ ಇಲ್ಲ. ನಿಮ್ಮದೇ DPR ಡಿಪಾರ್ಟ್ಮೆಂಟ್, ನಿಮ್ಮದೇ DPR ಡಿಪಾರ್ಟ್ಮೆಂಟ್, ನೀವೇ ಅದಕ್ಕೆ ಮಿನಿಸ್ಟ್ರು. ಇದು ಒಂದು. ಎರಡನೇದು, ಉಗ್ರಪ್ಪನವ್ರು ಬಂದರು ಮೊನ್ನೆ. ಉಗ್ರಪ್ಪನವ್ರು ಬಂದು ಮಹಾರಾಜರಿಗೆ ನಾವೆಲ್ಲ ಭಾಳ ಪೂಜ್ಯ ಭಾವನೆಯಿಂದ ಕಾಣ್ತೀವಿ, ಎಲ್ಲರೂ ಕಾಣ್ತೀವಿ ಅಂತ ಭಾವಿಸ್ತೀನಿ. ರೇ ಮಹಾರಾಜ್ರೇ, 17% ಮತ್ತು 7% 24ನ 9th ಶೆಡ್ಯೂಲ್ಗೆ ಹಾಕ್ಸಕ್ಕೆ ನಿಮಗೆ ಧ್ವನಿ ಇಲ್ವೇನ್ರಿ? ನಿಮ್ಮ ಮುಂದೆ ಹೇಳಿದ್ರು ಸರಿ ತಾನೆ? ಹಾಂ, ಆ ಉಗ್ರಪ್ಪನವ್ರಿಗೆ ಹೇಳ್ತೀವಿ ಇವತ್ತು ನಾವು, ಅವ್ರು ಹಿರಿಯರಿದ್ದಾರೆ, ಬಟ್ ನಾವು ಸಮರ್ಥರಿದ್ದೀವಿ. ಅಡ್ವೊಕೇಟ್ ಟೀಮು 9th ಶೆಡ್ಯೂಲ್ಗೆ ಹಾಕ್ಸಿದ್ರು ನಾಟ್ ಬಿಯಾಂಡ್ ದ ಸ್ಕೋಪ್ ಆಫ್ ದ ಆನರಬಲ್ ಸುಪ್ರೀಂ ಕೋರ್ಟ್. ಹಾಕ್ಸಿ ನಿಮ್ಗೇನಾದ್ರು ನೆಮ್ಮದಿ ಇದೆಯಾ? ನಿಮ್ಮ ರಾಹುಲ್ ಗಾಂಧಿಗೆ ಹೇಳಿ ಫಸ್ಟು, ಲೀಡರ್ ಆಫ್ ದ ಅಪೋಸಿಷನ್ ಅವರು 9th ಶೆಡ್ಯೂಲ್ ಹಾಕ್ಬೇಕಾಗಿರೋದು ಪಾರ್ಲಿಮೆಂಟಲ್ಲಿ. ಪೊಲಿಟಿಕಲ್ ಸ್ಟೇಟ್ಮೆಂಟ್ ಮಾಡೋದಂತಲ್ಲ. ಆ್ಯಂಡ್ ಉಗ್ರಪ್ಪನವರು ಮತ್ತು ಸತೀಶ್ ಜಾರಕಿಹೊಳಿ ಅವರು, ಮೊನ್ನೆ ನಾನು ನೋಡಿದೆ ಅವ್ರದ್ದೊಂದು ವಿಡಿಯೋ. ಆ ಸತೀಶ್ ಜಾರಕಿಹೊಳಿ ಅವರು ಕೋರ್ಟ್ ಮ್ಯಾಟ್ರಿ ಇಲ್ಲಿ ಇಂಟರ್ನಲ್ ರಿಸರ್ವೇಷನ್ ಮಾಡೋಕ್ಕೆ ಬರಲ್ಲ ಅಂತ. ಈ ಮಹಾದೇವಪ್ಪನವರು ಮಾದಿಗ ಸಮಾಜಕ್ಕೆ ಮಾತ್ರ ದ್ರೋಹ ಬಗೆತಾ ಇರೋದಲ್ಲ, ನಾಯಕ ಸಮಾಜಕ್ಕೆ
4% ದ್ರೋಹ ಬಗ್ಗೆ ಕೊಟ್ಟಿದ್ದಾರೆ. 56,432 ಹುದ್ದೆಗಳಲ್ಲಿ ಮಹದೇವಪ್ಪನವರು ಮಾದಿಗರಿಗಂತೂ ತುಳಿತಾನೆ ಬರ್ತಾ ಇದ್ದಾರೆ. ಹೊಸ ತುಳಿತ ಶುರು ಮಾಡಿದ್ದಾರೆ. ನಾಯಕ ಸಮಾಜಕ್ಕೆ 4% ಏನು ಪಾಪ ಅವರು ಬಡವರು ಅವ್ರಿಗೆ ಸಿಗಂಥದ್ನ ಅದನ್ನು ತುಳಿದು ಕ್ಯಾಬಿನೆಟ್ ನೋಟ್ನ ದಿಕ್ಕು ತಪ್ಪಿಸಿ DPR ಅವ್ರದೇ ಜಾತಿಯಾದ ರಂದೀಪ್ ಕೈಲಿ ಈ ಥರ ಆದೇಶ ಮಾಡಿ ಮಾದಿಗರಿಗೆ ಮಾಡೋದಲ್ಲದೆ ಹೊಸದಾಗಿ ಶುರು ಹಚ್ಕೊಂಡಿದ್ದಾರೆ ನಾಯಕ ಸಮಾಜನ ತುಳಿಲಿಕ್ಕೆ ಮಹದೇವಪ್ಪನವರು. ಇದು ನಿಮ್ಮ ಮುಂದೆ ತರಂಥ ವಿಚಾರ. ಇನ್ನು HK ಪಾಟೀಲ್ರವರು ಒಳ್ಳೆ ವ್ಯಕ್ತಿಯವರು, ನಾವು ನೋಡಿದ್ದೀವಿ, 2-3 ಸರಿ ಭೇಟಿ ಮಾಡಿದ್ದೀವಿ. ಆದರೆ ಅವ್ರ ಮೂಗ್ ನೇರ್ನಲ್ಲಿ ಹಿಂಗೆ ಆಗ್ತಾ ಇದೆ ಅಂತ ಅಂದರೆ HK ಪಾಟೀಲ್ ಅವ್ರಿಗೆ ಅವ್ರ ಮಿನಿಸ್ಟ್ರು ಇಡ್ತಾನೆ ಇಲ್ಲ ಅಂತ ಅನಿಸುತ್ತೆ ನನಗೆ. ಇಂಥ ಹೆವಿ ಸಬ್ಜೆಕ್ಟು, ಲಾ ಸಬ್ಜೆಕ್ಟು, ಯಾಕಂದರೆ ಇದೆಲ್ಲರೂ ಅಪ್ರೂವ್ ಮಾಡಬೇಕು ಈ ಡಿಪಾರ್ಟ್ಮೆಂಟ್ಸ್ಗಳೆಲ್ಲ. ಹೆಂಗೆ ಅಪ್ರೂವ್ ಮಾಡಿದ್ದಾರೆ ಇವರು? ಸೊ ಎಲ್ಲೋ ಒಂದು ಕಡೆ ಮಹದೇವಪ್ಪನವರ ಟೀಮ್ CM ಅವರು DPR ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಲಾ ಮಿನಿಸ್ಟ್ರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ HC ಮಹದೇವಪ್ಪನವರ ಟೀಮ್. ಇದು ಮಾದಿಗ ಸಮಾಜದ ಮೇಲೆ ನಡೀತಾ ಇರೋಂಥ ಷಡ್ಯಂತ್ರ. ಇದನ್ನು ಯಾವುದೇ ಕಾರಣಕ್ಕೂ ಆಗಕ್ಕೆ ಬಿಡಲ್ಲ. ನಾವು ನೋಡ್ತೀವಿ 56,432 ಹುದ್ದೆಗಳೇನಿದೆ ಅದರಲ್ಲಿ ಒಳ ಮೀಸಲಾತಿ ಜಾರಿ ಮಾಡದೆ ಮುಂದೆ ಹೋದರೆ ಈ ಮುಂದಿನ ಕ್ಯಾಬಿನೆಟ್ ನಾವು ನಮ್ಮ ಸಮಾಜದ ಎಲ್ಲ ಹಿರಿಯ ಮಂತ್ರಿಗಳು, ನಿಮ್ಗೆ ಹೇಳ್ದಂಗೆ ಎಲ್ಲ ಮಾಜಿ ಮಂತ್ರಿಗಳು, ಹಿರಿಯ ರಾಜಕಾರಣಿಗಳು, ಕಾಂಗ್ರೆಸ್ ಪಾರ್ಟಿಯವರು, ನಮ್ಗೆ ಇಲ್ಲಿವರೆಗೂ ಸಾಕಷ್ಟು ಜನ BJPಯವರು RSS ಏಜೆಂಟ್ ಅಂತ ಹೇಳ್ತಿದ್ರು, ನಮಗೆ ಬಿಟ್ಟಿರಲಿಲ್ಲ. ನಾವು ಹೋಗಿ ಅವ್ರಿಗೆಲ್ಲ ತಿಳಿ ಮಾಡಿದ್ದೀವಿ. ಇನ್ನು ನೋಡಿ ಹೋರಾಟ ಹೆಂಗೆ ನಡೀತದೆ ಅಂತ. ಇದು ನ್ಯಾಯಯುತವಾದಂಥ ಹೋರಾಟ. ಇದು ಯಾರ ವಿರುದ್ಧ ಅಲ್ಲ, ಯಾರ ಪರ ಅಲ್ಲ. ಮಾದಿಗ ಸಮಾಜಕ್ಕೆ ಸಿಕ್ಕಬೇಕಾಗಿರೋಂಥ ಅನುಕೂಲನ ನಾವು ನ್ಯಾಯಯುತವಾಗಿ ಧರ್ಮವಾಗಿ ಪಡ್ಕೊಳ್ಳೋಕ್ಕೆ ಮಾಡ್ತಾ ಇರೋಂಥ ಹೋರಾಟ ಇದು ಮಾಡೇ ತೀರ್ತೀವಿ. ಆ್ಯಂಡ್ CM ಅವ್ರಿಗೆ ಈ ಕ್ಯಾಬಿನೆಟ್ ನಾಳೆ ಏನು ಬರ್ತಾ ಇದೆ ಆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಲಿಲ್ಲ ಅಂತ ಅಂದರೆ CM ಅವರು ಮಾದಿಗರ ವಿರೋಧಿ ಮಹದೇವಪ್ಪನವ್ರ ಜೊತೆ ಅನ್ನೋಂಥ ಹಣೆಪಟ್ಟಿನೂ ಕಟ್ಕೋತಾರೆ ಅಂತ ನಿಮ್ಮ ಮುಂದೆ ಹೇಳ್ತೀವಿ. 15% ಹಿಂದೆ ಇದ್ದದ್ದು. ಮಾಧುಸ್ವಾಮಿ ವರದಿ 2023ರಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಜಾಸ್ತಿ ಮಾಡಬೇಕು ಅಂತ ಹೇಳಿ ಪರಿಶಿಷ್ಟರಿಗೆ 15ರಿಂದ 17 ಆಯಿತು, ಅಂದರೆ 2% ಜಾಸ್ತಿ ಆಯಿತು. ಪರಿಶಿಷ್ಟ ಪಂಗಡಕ್ಕೆ 3%ಇಂದ 7 ಆಯಿತು. ಅದು ಎರಡೂ ಜೋಡಣೆ ಆದಾಗ 56% ಕೊಂಡೊಯ್ದು ರಿಸರ್ವೇಷನ್ನು. ಅದು ಇಂದಿರಾ ಸಾಹ್ನಿ ವಿರುದ್ಧ ಇರೋದ್ರಿಂದ ಈ ವಿಚಾರ ಹೈಕೋರ್ಟ್ ಮುಂದೆ ಬಂದಾಗ ಹೈಕೋರ್ಟ್ ಅಂತೂ ಒಳ ಮೀಸಲಾತಿ ಜಾರಿ ಮಾಡಿ ಅಲ್ಲಿ ತನಕ 6%ನ ಸೈಡಲ್ಲಿ ಇಟ್ಟಿರಿ. 94ಕ್ಕೆ ಜಾರಿ ಮಾಡಿ, 100ಕ್ಕಲ್ಲ 94ಕ್ಕೆ ಜಾರಿ ಮಾಡಿ ಕೋರ್ಟ್ ತೀರ್ಮಾನ ಅನುಸಾರ 6% ಪರ ಆದರೆ ಹಂಗೆ ಉಪಯೋಗಿಸಿ, ವಿರೋಧ ಆದರೆ ಜನರಲ್ಗೆ ತನ್ನಿ ಅಂತ ಹೇಳ್ತು. ಈ ಕ್ಯಾಬಿನೆಟ್ ಆದೇಶ ಒಳ ಮೀಸಲಾತಿ ಜಾರಿ ಮಾಡಿ ಅಂತಿದೆ. ಈ 6% ಸೈಡ್ಗೆ ಇಟ್ಕೊಂಡು ಮಾಡಿ ಅಂತ ಹೇಳಿದೆ. DPR ಸೆಕ್ಷನ್ ರಂದೀಪ್, ಅದೇ ರಂದೀಪ್ ಸಮಾಜ ಕಲ್ಯಾಣ ಇಲಾಖೆ ಅಡಿಷನಲ್ ಚಾರ್ಜ್ ಸೆಕ್ರೆಟರಿ ಮಹದೇವಪ್ಪನವರು ಕುತಂತ್ರಕ್ಕೆ ಒಳಗಾಗಿ CM ಅವರಿರೋಂಥ ಮಿನಿಸ್ಟ್ರಿನಲ್ಲಿ ಕುತಂತ್ರ ಮಾಡಿ ಹಳೆಯದು 15% ಅನ್ನೋಂಥದ್ದನ್ನ 95 ರೋಸ್ಟ್ರು 2022 ರೋಸ್ಟ್ ಪ್ರಕಾರ ಮಾಡಬೇಕು ಅಂತ ತಪ್ಪು ಇಂಟರ್ಪ್ರಿಟೇಷನ್ ಮಾಡಿ ಕಾನೂನು ಬಾಹಿರವಾದ ಕೆಲಸ, ಮಾದಿಗರಿಗೆ ಅನ್ಯಾಯ ಆಗಂಥ ಕೆಲಸ ಮಾಡಿದ್ದಾರೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ಲ, ಇದೊಂದೇ ಕಾರಣದಲ್ಲಿ ಮಹದೇವಪ್ಪನವ್ರನ್ನ, ರಂದೀಪ್ ಅವ್ರನ್ನ ಒಂದೇ ಸರಿ ಇವತ್ತನೇ ಹೊರಗೆ ಹಾಕ್ಬೇಕಾಗತ್ತೆ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಲ್ಲ. ಅವ್ರ ಮಿನಿಸ್ಟ್ರಿ ಕಿತ್ಕೊಂಡು ರಂದೀಪ್ಗೆ ಸ್ಯಾಂಕ್ಷನ್ ಆಫ್ ದ ಗೌರ್ಮೆಂಟ್ ಇಸ್ ರಿಕ್ವೈರ್ಡ್ ಬಿಕಾಸ್ ಇಸ್ ಅ ಗೌರ್ಮೆಂಟ್ ಸರ್ವೆಂಟ್, ಸಸ್ಪೆನ್ಷನ್ ಅಲ್ಲ, ರಂದೀಪ್ನ ಡಿಸ್ಮಿಸ್ ಮಾಡಬೇಕಾಗುತ್ತೆ ಅವ್ರು ಮಾಡಿರೋ ಕೆಲಸಕ್ಕೆ. ಏನು ಹೇಳಿ? ಕಾಂಗ್ರೆಸ್ ಸರ್ಕಾರ ನೋಡಿ, ನಾವಿಲ್ಲಿ ಕಾಂಗ್ರೆಸ್ ವಿರುದ್ಧ, BJP ಪರ, ದಳದ ವಿರುದ್ಧ ಅಲ್ಲ. ನಮ್ಮ ಅಡ್ವೊಕೇಟ್ಸ್ ಮೊದಲನೇ ದಿನದಿಂದನೂ ಅಲ್ಲ. ನಮಗೆ ನ್ಯಾಯಯುತವಾದಂಥ ಹೋರಾಟ, ಮಾದಿಗ ಸಮಾಜಕ್ಕೆ ನ್ಯಾಯ ಸಿಗ್ಬೇಕನ್ನೋದು ಅಷ್ಟೇ ಹೋರಾಟ. ಯಾರು? ಅರೆ ಅವ್ರು ಹೆಜ್ಜೆ ಇಡೋದನ್ನ ನೀವು ಅನ್ಯಾಯ ಅಂದ್ರೆ ಹಿಂಗೆ? ಸರಿ
ಆ ಥರದ್ರೆ ಕಾಂಗ್ರೆಸ್ ಸರ್ಕಾರ ಯಾಕೆ 17%ಗೆ ಒಳ ಮೀಸಲಾತಿ ಜಾರಿ ಮಾಡಬೇಕಿತ್ತು? ಮಾಡೋಕ್ಕೆ ಬರಲ್ಲ, ಇದನ್ನು 9 ಶೆಡ್ಯೂಲ್ಗೆ ಹಾಕ್ತಾನೆ ಆಮೇಲೆ ನಾವು ಮಾಡ್ತೀವಿ ಅನ್ಬೋದಿತ್ತಲ್ಲ. ಕಾಂಗ್ರೆಸ್ ಸರ್ಕಾರದ ಉದ್ದೇಶನೂ ಸರಿ ಇದೆ, BJP ಸರ್ಕಾರದ ಉದ್ದೇಶನೂ ಸರಿ ಇದೆ. 17ಕ್ಕೆ ಏರಿಸಿರೋದು 7ಕ್ಕೆ ಏರಿಸಿರೋಂಥದ್ದು. ಯಾಕಂದರೆ ಜನಸಂಖ್ಯೆ ಆಧಾರದ ಮೇಲೆ ಮಾಡಿರೋಂಥದ್ದು ಅಲ್ಲ, ಬಡ ಸಮಾಜಗಳು ಶೋಷಿತ ಸಮಾಜಕ್ಕೆ ಮಾಡಿರೋಂಥದ್ದು. ಉದ್ದೇಶ ಎರಡೂ ಪಕ್ಷದ್ದು ಸರಿ ಇದೆ. ಇದು ನೋಡಿ, ನೀವು ಕೇಳಿತ್ತು ವೆರಿ ಗುಡ್ ಕ್ವಶನ್ನ. ಇದು ನೋಡಿ, ಇದು ಡೇಟ್ ಬಂದಿರೋದು ಯಾವತ್ತು? 27/2/2026. ಯಾವುದು? DPR ಇಂದ ಬಂದಿರೋಂಥ ಆದೇಶ, ಫೈನಲ್ ಆದೇಶ, ನೇಮಕಾತಿ ಪ್ರಕ್ರಿಯೆ ಶುರು ಮಾಡಿ ಅಂತ. ಇವತ್ತು ತಾರೀಖೇನು? 4. 27ಕ್ಕೆ ಬಂದಿದೆ, 2ನೇ ತಾರೀಕಿಗೆ ರಿಯಾಕ್ಟ್ ಮಾಡಿದಾರಲ್ಲ ಅವರು. ರಾಜೀನಾಮೆ ಕೊಡ್ತೀವಿ ಅನ್ನೋಂಥದ್ದಾಗಲಿ, ಬೀದಿಗಿಳಿತೀವಿ ಅನ್ನೋಂಥದ್ದಾಗಲಿ, ಕ್ಯಾಬಿನೆಟ್ನಲ್ಲಿ ಸರಿ ಮಾಡ್ತೀವಿ ಅಂತ ಕೊಟ್ಟಿದ್ದಾರಲ್ಲ. ಬರೀ 3-4 ದಿನದಲ್ಲಿ ರಿಯಾಕ್ಟ್ ಮಾಡಿದಾರಲ್ಲ. ಏನಾಗುತ್ತೆ, ಕ್ಯಾಬಿನೆಟ್ನಲ್ಲಿ ಇವರು ಮುನಿಯಪ್ಪನವರಾಗಲಿ RB ತಿಮ್ಮಾಪುರವರಾಗಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅನ್ನೋದೇ ಇದೆಯಲ್ಲ ಕ್ಯಾಬಿನೆಟ್ ಆದೇಶ. DPR ಮುನಿಯಪ್ಪನವ್ರ ಕಂಟ್ರೋಲಲ್ಲಿ ಬರುತ್ತೆ, RB ತಿಮ್ಮಾಪುರವ್ರ ಕಂಟ್ರೋಲಲ್ಲಿ ಬರುತ್ತೆ, ಅಥವಾ ಸಮಾಜ ಕಲ್ಯಾಣಿಯಲ್ಲಿ ಬರುತ್ತೆ, ಲಾ ಮಿನಿಸ್ಟ್ರಿಯಲ್ಲಿ ಬರುತ್ತೆ. ಇಲ್ಲಿ ನಡೆದಿರೋ ಕುತಂತ್ರ ಇದು. ಕ್ಯಾಬಿನೆಟಲ್ಲಿ ಸರಿ ಇದೆ, ಇಲ್ಲಿ ನಡೆದಿರೋ ಕುತಂತ್ರ. ಇಲ್ಲ, ನಾವು ಆಗ್ರಹ ಮಾಡಿದ್ದೀವಿ. ಇದೇನು ಸರ್ಕಾರದ ಆದೇಶ ಇದೆ, DPR ಇಂದ ಹೊರಗಡೆ ಬಂದಿದೆ, ಇದು ನೀವು ಪಡಿಬೇಕು ಫಸ್ಟು. ಈ ಏನು ಆದೇಶ ಇದೆ ಡೇಟೆಡ್ 27/2/2026, ಇದನ್ನು ಫಸ್ಟ್ ಹಿಂಪಡೆದು ಕ್ಯಾಬಿನೆಟ್ ಪ್ರಕಾರ ಹೊಸ ರೋಸ್ಟರ್ ಸೆಟ್ ಮಾಡಿ ಇನ್ನೊಂದು ಸರಿ DPR ಇಂದ ಒಳ ಮೀಸಲಾತಿ ಜಾರಿ ಮಾಡಿ 15% ಒಳಗಡೆ ಅದನ್ನು ಇಳಿಸಿ ಮತ್ತೊಂದು ನೋಟಿಫಿಕೇಶನ್ ಹೊರಡಿಸ್ಬೇಕು. ನೋಡಿ, ನಮ್ಮನ್ನು ವಲಯರ ವಿರೋಧಿ ಅಂತ ಬ್ರ್ಯಾಂಡ್ ಮಾಡೋಕ್ಕೆ ಯಾರೋ ಪೊಲಿಟಿಕಲ್ ಚೇಲಗಳು ಮಾಡೋಂಥದ್ದು. ನಿಮ್ಮ ಮುಂದೆ ಇಷ್ಟು ಸರಿ ಬಂದಿದ್ದೀನಿ ನಾನು, ಯಾವುದಾದ್ರೂ ದಾಖಲೆ ಇಲ್ಲದೆ ನಾನು ಯಾರೋ ಭಾವನಾತ್ಮಕವಾಗಿ ಮಾತಾಡಿದ್ದೀನಾ? ಹಾಂ, ವಲಯರೇನು ನಮಗೆ ಸಹಾಯ ಮಾಡಿಲ್ವಾ? ನಮಗೂ ಸಹಾಯ ಮಾಡಿದ್ದಾರೆ ಅವರು, ನನ್ನ ಆತ್ಮೀಯರು ಇದ್ದಾರೆ. ಇದು ಹೋರಾಟ ವಲಯರು, ಮಿನಿಸ್ಟ್ರು, ಕಾಂಗ್ರೆಸ್ಸು, BJP ದಳ ಅಲ್ಲ. ಮಾದಿಗ ಸಮಾಜದ ಒಳ ಮೀಸಲಾತಿ ಜಾರಿ ಮಾಡೋಂಥ ವಿಚಾರದಲ್ಲಿ ಯಾರ್ಯಾರು ವಿರೋಧ ವ್ಯಕ್ತಪಡಿಸ್ತಾರೆ ಅವ್ರ ವಿರುದ್ಧ ಹೋರಾಟ. ಏನಾಗಿದೆ, ಇಲ್ಲಿವರೆಗೂ ತುಳ್ಕೊಂಡು ನಮ್ಮ ಹಕ್ಕನ್ನೆಲ್ಲ ಕಿತ್ಕೊಂಡು ತಿಂದು ತೆಗಿಲ್ವಾ? ಚಾಮರಾಜನಗರದ ರೂರಲ್ ಪೊಲೀಸ್ ಸ್ಟೇಷನ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೆ ನಾನು. 14 ಜನ ಪರಿಶಿಷ್ಟ ಜಾತಿಲಿರೋರಲ್ಲಿ 13 ಜನ ವಲಯರಿದ್ದಾರೆ, ಒಬ್ಬರು ಮಾದಿಗರಿದ್ದಾರೆ. ಇದನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. 48 ಜನ ಪ್ರೊಫೆಸರ್ಸ್ ಇದ್ದಾರೆ, 3 ಜನ ಮಾದಿಗರಿದ್ದಾರೆ. ಇದನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಸಹಜವಾಗೇ ವೈಮನಸ್ಸಾಗುತ್ತೆ. ವೈಸ್ ಚಾನ್ಸಲರು ವಲಯ ಸಮಾಜದವ್ರು 9 ಅವರೇ, ನಮ್ಮವ್ರು ಒಬ್ಬರೂ ಇಲ್ಲ. ಇದನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ನಿಮ್ಮ ಮುಂದೆ ಇದೀವಿ ಲಾ ಸಬ್ಜೆಕ್ಟು. ನಾನೇ ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ 4 ಹೈಕೋರ್ಟು PIL, 2 PILಗಳು, ಅದರ ಇಂಟರ್ಪ್ರಿಟೇಷನ್ ಟು ಕ್ಯಾಬಿನೆಟ್ ನೋಟು, ಅದರ ಇಂಟರ್ಪ್ರಿಟೇಷನ್ ಟು DPR ನೋಟು, ನಾನು ಓದಿ ಅರ್ಥ ಮಾಡ್ಕೊಳ್ಳೋಕ್ಕೆ 3-4 ಗಂಟೆ ತಗೊಂಡಿದ್ದೀನಿ ಇದನ್ನು ಕೂತು. ನಾವು 30 ವರ್ಷ ದಾಟಿದ್ದೀವಿ ವೃತ್ತಿನಲ್ಲಿ ಸರ್ವಿಸ್ ಮಾಡಿ. ಮೋಸ್ಟ್ ಕ್ರಿಮಿನಲ್ ಮೈಂಡ್ ಯೂಸ್ ಮಾಡಿ ಮಾಡಿರೋಂಥ ಆದೇಶ ಇದು. ಹೇಳಿದ್ನಲ್ಲ ಏನು ಮಾಡ್ತೀವಿ ಅಂತ ಎಲ್ಲ ಹೋರಾಟ. ಕಾನೂನು ಹೋರಾಟದಲ್ಲಿ 6 ಅಂತ ಶೆಡ್ಡಿ ಅಂತಲೇ ಪರಮೇಶ್ವರು ಮಾಡಿರೋದು. ಪರಮೇಶ್ವರ್ ಅವರು ಭಾಳ ಸೈಲೆಂಟಾಗಿರ್ತಾರಲ್ಲ, ಕ್ಯಾಬಿನೆಟ್ಲಿ ಹೇಳಿರೋದು ಏನು ಗೊತ್ತಾ? ಭಾಳ ಸೆನ್ಸಿಟಿವ್ ಮ್ಯಾಟರ್ ಕೋರ್ಟಲ್ಲಿದ್ದು, ಈಗ ಒಳ ಮೀಸಲಾತಿ ಜಾರಿ ಮಾಡೋದು ಬೇಡ, ಇವ್ರು ಶೆಡ್ಡಿ ಅಂತಲೇ ನಮ್ಮನ್ನು ಕೋರ್ಟಲ್ಲಿ ಸಿಕ್ಸೋದು. ಅವಕ್ಕೆಲ್ಲ ಹೋಗಲ್ಲ. ನಾವು ಇದ್ದೀವಿ, ಒಂದು ಸ್ವಲ್ಪ ಜ್ಞಾನ ಪಡ್ಕೊಂಡಿದ್ದೀವಿ ನಾವು. ಇವಾಗ ಸಮಾಜಕ್ಕೆ ನಾವು ಅರಿವು ಮೂಡಿಸ್ತೀವಿ ಇವಾಗ. ಆಯಿತಾ? ಥ್ಯಾಂಕ್ ಯು ವೆರಿ ಮಚ್. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.